ಈ ಯುದ್ಧ ಭಾರತಕ್ಕೆ ತಂದೊಡ್ಡಿರುವ ಈ ತೈಲ ಬಿಕ್ಕಟ್ಟು, ಅನಿಲ ಬಿಕ್ಕಟ್ಟು, ಇದೇ ರೀತಿ ಯುದ್ಧ ಮುಂದುವರೆದ್ರೆ ಪರಿಸ್ಥಿತಿ ಹೇಗಾಗತ್ತೆ? ಪ್ರಧಾನಿಗಳೀಗ ಒಂದು ಮಾತು ಹೇಳಿದ್ದಾರೆ, ಕೋವಿಡ್ ಕಾಲದಲ್ಲಿ ಸಹಕರಿಸಿದಂತೆ ಈಗಲೂ ಕೂಡ ಸಹಕರಿಸಿ ಅಂತ ಕೇಳ್ಕೊಂಡಿದ್ದಾರೆ. ಅಂದ್ರೆ ಇದರರ್ಥ ಮುಂಬರುವ ದಿನಗಳು ಕಷ್ಟಕರವಾಗಿರತ್ತಾ ಅಂತ ಏನ್ ಅನ್ಸುತ್ತೆ ಇದ್ರ ಬಗ್ಗೆ ತಮ್ಮ ಪ್ರೆಡಿಕ್ಷನ್? ಇನ್ನೂ ಒಂದು 30-40 ಡೇಸ್ ಅಲ್ಲಿ ಪ್ರಾಬಬ್ಲಿ ಸ್ಟೆಬಿಲೈಸ್ ಆಗ್ಬೋದು, ಬಿಕಾಸ್ ವಿ ಆರ್ ಡೈವರ್ಸಿಫೈಯಿಂಗ್ ದ ಸೋರ್ಸಸ್. ಈಗ ರಷ್ಯಾ ಸುಮಾರು ಆಯಿಲ್ ಎಲ್ಲ ಕ್ರೂಡ್ ಆಯಿಲ್ ಕಳ್ಸಕ್ ಶುರು ಮಾಡಿದೆ. ಬಟ್ ಈಗ ಒಂದೇನಪ್ಪಾ ಅಂದ್ರೆ LPG ಒಂದ್ರಲ್ಲಿ ಬಹಳ ಇಶ್ಯೂ ಆಗ್ತಾ ಇದೆ. ಏನಕ್ಕೆ ಅಂದ್ರೆ LPG ಎರಡು ರೀತಿ ಮಾಡ್ತಾರೆ. ಒಂದು ನ್ಯಾಚುರಲ್ ಗ್ಯಾಸ್ ತೆಗಿಬೇಕಾದ್ರೆ ವೆಲ್ಸ್ ಇಂದ ಕತಾರಲ್ಲೆಲ್ಲ ದೇ ದೆಮ್ಸೆಲ್ಸ್ ವಿಲ್ ಸಪ್ರೇಟ್ ಪ್ರೋಪೇನ್ ಅಂಡ್ ಬ್ಯೂಟೇನ್ ಅಂತ ಬರುತ್ತೆ. ಅದನ್ನ ಸಪ್ರೇಟ್ ಮಾಡ್ಬಿಟ್ಟು ಗ್ಯಾಸ್ ಲಿಕ್ವಿಡ್ ಆಗಿ ಕನ್ವರ್ಟ್ ಮಾಡಿ ನಮಗೆ ಕಳಿಸ್ಕೊಡ್ತಾರೆ. ಅಂದ್ರೆ ಪ್ರೊಪೇನ್ ಬ್ಯೂಟೇನ್ ಕಳಿಸ್ಕೊಡ್ತಾರೆ. ದಟ್ ಈಸ್ ಒನ್ ಫಾರ್ಮ್ ಆಫ್ LPG. ದ ಅದರ್ ಫಾರ್ಮ್ ಆಫ್ LPG ಏನಪ್ಪಾ ಅಂದ್ರೆ ಇಲ್ಲಿ ನಮ್ಮ ಮಂಗಳೂರು MRP ಅಲ್ಲಿ ಇದೆ, ಅಲ್ಲಿ ರಿಫೈನರಿ ಮಾಡ್ಬೇಕಾದ್ರೆ ಪ್ರೊಪೇನ್ ಬ್ಯೂಟೇನ್ ಸಪರೇಟ್ ಆಗಿ ಬರುತ್ತೆ, ಅದನ್ನ LPG ಆಗಿ ಕನ್ವರ್ಟ್ ಮಾಡ್ತಾರೆ. ಅದನ್ನ ಬೇರೆ ಬೇರೆದಕ್ಕೂ ಯೂಸ್ ಮಾಡ್ತಾರೆ. ಬಟ್ ಈಗ ಸರ್ಕಾರ ಬಹಳ ಎಸ್ಪೋ ನೀತಿ ಜಾರಿ ತಗೊಂಡ್ಬಂದು ಎಲ್ಲಾರು LPGನೇ ಮಾಡಬೇಕು, ಇದರಲ್ಲಿ ಬೇರೆ ಯಾವ್ದಕ್ಕೂ ಬಳಸಬೇಡಿ, ಹೆಚ್ಚಿಗೆ ಮಾಡಿ LPGನ ಅಂತ ಹೇಳ್ತಾ ಇದ್ದಾರೆ. ಬಟ್ ನಮ್ಮಲ್ಲಿ 60 to 70% ಕತಾರಿಂದ ಬರ್ತಾ ಇದ್ದು, 30% ಮಾತ್ರ ನಾವು ಉತ್ಪಾದನೆ ಮಾಡ್ತಿದ್ವಿ. ಈಗ ಆ ಕತಾರಿಂದ ಬರೋದು ಸ್ಟ್ರೈಟ್ ಆಫ್ ಹಾರ್ಮೋಸ್ ಮೂಲಕ ಬರೋದು ಸ್ಟಾಪ್ ಆಗ್ತಾ ಇದೆ. ಸೊ ಅದರಿಂದ ಈಗ ಏನ್ ಮಾಡ್ತಾ ಇದ್ದಾರೆ, ಈಗ ವಿ ಆರ್ ಡೈವರ್ಟಿಂಗ್, ವಿ ಆರ್ ಆಸ್ಕಿಂಗ್ ಅಮೆರಿಕನ್ಸ್, ವಿ ಆರ್ ಆಸ್ಕಿಂಗ್ ಆಸ್ಟ್ರೇಲಿಯಾ, ವಿ ಆರ್ ಆಸ್ಕಿಂಗ್ ಆಫ್ರಿಕನ್ಸ್, ಹಂಗ್ ಬೇರೆ ಬೇರೆ ದೇಶಗಳನ್ನೆಲ್ಲ ಕೇಳ್ತಾ ಇದೀವಿ. ಸೊ ಅಲ್ಲಿಂದ ಬರುತ್ತೆ ನಮ್ಗೆ, ಬಟ್ ಅದು ಬರೋ ಟೈಮ್ ಇಸ್ ನಾಟ್ ಸೋ ಫಾಸ್ಟ್ ಆಸ್ ಲೈಕ್ ಕತಾರಿಂದ ಬರೋ ಅಷ್ಟು ಫಾಸ್ಟ್ ಆಗಿ ಬರೋಲ್ಲ. ಇಟ್ ಟೇಕ್ಸ್ ಇಟ್ಸ್ ಓನ್ ಟ್ರಾವೆಲಿಂಗ್ ಟೈಮ್. ಈಗೆಲ್ಲ ನೆಗೋಷಿಯೇಷನ್ಗಳು ನಡೀತಾ ಇದೆ. ಸೊ ಅದು ಬರಕ್ ಶುರುವಾಗತ್ತೆ. ಅದು ಬರೋ ಶುರುವಾಗೋ ತನಕ ಈ ಒಂದು ತಳಮಳ ಇದ್ದೇ ಇರುತ್ತೆ. ಇನ್ನೂ ಒಂದು 25 ಡೇಸ್ ಇರ್ಬೋದು, ಇನ್ನೂ 1 ಮಂತ್ ಇರ್ಬೋದು. ಆ ತರ ಅಂದ್ರೆ ಆ ಸ್ಟ್ರೈಟ್ ಆಫ್ ಹಾರ್ಮೋಸ್ ನ ದಾಟಿ ಬರುವಂತವು ಯಾವ್ಯಾವ ಇದಾವೋ ಅಂತದ್ರ ಮೇಲೆ ಭಾರತ ಜಾಸ್ತಿ ಡೈವರ್ಸಿಫೈ ಆಗ್ಬೇಕು. ಅಫ್ಕೋರ್ಸ್ ಕ್ರೂಡ್ ಆಯಿಲ್ ಗೆ ವಿ ಹ್ಯಾವ್ ಗಾಟ್ ದ ಸೋರ್ಸಸ್, ಬಿಕಾಸ್ 55% ವಾಸ್ ಕಮಿಂಗ್ ಫ್ರಮ್ ಅದರ್ ಕಂಟ್ರೀಸ್. 37% ರಷ್ಯಾನೇ ಬರ್ತಾ ಇತ್ತು. ಈಗ ರಷ್ಯಾನ್ದು ಜಾಸ್ತಿ ಉತ್ಪಾದನೆ ಆಗುತ್ತೆ, ರಷ್ಯಾ ಕಟ್ಸಕ್ ಶುರು ಮಾಡ್ತಾನೆ. ಅಫ್ಕೋರ್ಸ್ ಕ್ರೂಡ್ ಆಯಿಲ್ ನಾವು ಹುಡುಕಿದೀವಿ, ಆಸ್ಟ್ರೇಲಿಯಾ, ಇದು ವೆನಿಜುಲಾ ಇಂದ ಬರ್ಬೋದು, ಇದರಿಂದ ಬರ್ಬೋದು. ಅಫ್ಕೋರ್ಸ್ ಅದನ್ನ ರಿಫೈನರಿ ಮಾಡೋರ್ಗೆ ಚಾಲೆಂಜಸ್ ಇದೆ, ಬಿಕಾಸ್ ಕೆಲವು ಥಿಕ್ ಇರುತ್ತೆ, ಕೆಲವು ಥಿನ್ ಇರುತ್ತೆ, ಕೆಲವು ವೇರಿಯೇಷನ್ ಇರುತ್ತೆ, ಅದರಲ್ಲೂ ಕ್ವಾಲಿಟೀಸ್. ಅದ್ರ ತಕ್ಕನಾಗೆ ನಮ್ ರಿಫೈನರಿಗಳನ್ನ ನಡೆಸ್ಬೇಕಾಗತ್ತೆ. ಬಟ್ ಆ ಒಂದು ಪ್ರಾಬ್ಲಮ್ ಇಂದ ಆಚೆ ಬರ್ತೀವಿ. ಬಟ್ ದಿಸ್ LPG ಮೇ ಬಿ ಸ್ವಲ್ಪ ದಿವಸಗಳ ಕಾಲ ಬೇಕಾ, ಡೈವರ್ಸಿಫೈ ಸೋರ್ಸಸ್ ಗಳಿಂದ ಎಲ್ಲ ಬಂದು. ನಮ್ಮಲ್ಲಿ ಸ್ಟೋರೇಜ್ ಕೆಪಾಸಿಟಿ ಇಲ್ಲ. LPGನ ಸ್ಟೋರೇಜ್ ಮಾಡಕ್ಕಾಗಲ್ಲ. ಎರಡೇ ಜಾಗದಲ್ಲಿ ಸ್ಟೋರೇಜ್ ಮಾಡ್ತಿರೋದು, ಒಂದು ಉಡುಪಿಲಿ, ಒಂದು ಮಂಗಳೂರಲ್ಲಿ. ಅದು ಒಂದು 5-6 ಡೇಸ್ ಎಳಿಬಹುದು ಆ ಸ್ಟೋರೇಜ್ ಕೆಪಾಸಿಟಿ. ಯಾಕಂದ್ರೆ ಅದು ಅಂಡರ್ ಗ್ರೌಂಡ್ 50 ಮೀಟರ್ ಒಳಗಡೆ ಹೋಗಿ ಆ ಕಲ್ಲಿನ ಗುಹೆಗಳಲ್ಲೇ ಸ್ಟೋರ್ ಮಾಡ್ಬೇಕು ನೀವು. ಅದ್ರ ಸುತ್ತಲೂ ನೀರ್ ಇರ್ಬೇಕು, ಅದ್ರ ಸುತ್ತಲೂ ಈಕ್ವಲ್ ಪ್ರೆಷರ್ ಇರ್ಬೇಕು. ಸೊ ಅವಾಗ ಆ LPG ಸ್ಟೋರ್ ಮಾಡ್ಬೋದು, ಇಲ್ಲ ಲೀಕ್ ಆಗ್ಬಿಟ್ಟು ಹೊರಟೋಗ್ಬಿಡ್ತವೆ. ಸೊ ಆದ್ರಿಂದ ಆ ಸ್ಟೋರೇಜ್ ಫೆಸಿಲಿಟಿನ ನಾವು ಮಾಡ್ಲಿಲ್ಲ ಇಷ್ಟು ವರ್ಷಗಳ ಕಾಲ. ಅವಾಗೆಲ್ಲೋ 90s ಅಲ್ಲಿ ಮಾಡಿದ್ ಬಿಟ್ರೆ, ಮಂಗಳೂರು ಮತ್ತೆ ಉಡುಪಿಲಿ ಬಿಟ್ರೆ ಮಿಕ್ಕಿದ್ದು ಈಗ ಸಾಲ್ಟ್ ಒಳಗೆ ಆ ತರ ಒಂದು ಗುಹೆ ತರ ಮಾಡ್ಬೋದು ಅಂತ ಎಲ್ಲ ಕಂಡುಹಿಡಿದಿದ್ದಾರೆ. ಬಟ್ ಅದೆಲ್ಲ ಇನ್ನು ಇಟ್ ಟೇಕ್ಸ್ ಲಾಟ್ ಆಫ್ ಟೈಮ್ ಟು ಸ್ಟೋರೇಜ್ ಕೆಪಾಸಿಟಿ. ಕ್ರೂಡ್ ಆಯಿಲ್ ತರ 25 ದಿವಸ 75 ದಿವಸ ಸ್ಟೋರ್ ಮಾಡಿದೀವಿ ಅನ್ನೋ ಸ್ಟೋರೇಜ್ ಫೆಸಿಲಿಟಿ ಚಾಲೆಂಜಸ್ ಇದೆ. ಅದರಿಂದ LPG ಪ್ರಾಬ್ಲಮ್ ಆಗ್ತಾ ಇದೆ. ಬಟ್ ಒನ್ಸ್ ದ ಸೋರ್ಸಸ್ ಆರ್ ಡೈವರ್ಸಿಫೈಡ್, ಆಮೇಲೆ ಆ ಟ್ರಾನ್ಸಿಟ್ ಒಂದು ಎಸ್ಟಾಬ್ಲಿಷ್ ಆದ್ರೆ ಸೈಕಲ್, ಯುದ್ಧ ಕಂಟಿನ್ಯೂ ಆದ್ರೂ ನಮ್ಗೆ ಈ ಪ್ರಾಬ್ಲಮ್ ಬರಲ್ಲ. ನನಗನ್ಸುತ್ತೆ ಅಷ್ಟರಲ್ಲಿ ಒಂದು ತಾರ್ಕಿಕ ಅಂತ್ಯಕ್ಕೆ ಬರ್ತಾರೆ ಇವರು ಅಂತ ನನಗನ್ಸ್ತಾ ಇದೆ. ಓಕೆ, ಈಗ ಒಂದು 20-25 ಡೇಸ್ ಅಂತ ನೀವೇ ಹೇಳೋ ರೀತಿಯಲ್ಲಿ ಈಗಾಗಲೇ ರಿಪೋರ್ಟ್ಸ್ ಏನಿದೆ, ಬೆಂಗಳೂರು ಅಂದ್ರೆ ಟೈರ್ A ಸಿಟಿಗಳಲ್ಲಿ ಹೋಟೆಲ್ಗಳು, PG, ದೇವಸ್ಥಾನಗಳು ಇದನ್ನೆಲ್ಲ ಸ್ವಲ್ಪ ನಿಲ್ಲಿಸಬಹುದು. ಆದ್ರೆ PGಗಳಲ್ಲಿ ಓದೋದಕ್ಕೆ ಬರ್ತಾರೆ, ಕೆಲ್ಸಕ್ಕೆ ಬಂದಿರ್ತಾರೆ, ಹೋಟೆಲ್ ನೌಕರರು ಇರ್ತಾರೆ, ಆರ್ಥಿಕತೆ ಮೇಲೆ ಸ್ವಲ್ಪ ಹೊಡೆತ ಬೀಳ್ತಾರೆ. ಗ್ರಾಮೀಣ ಭಾಗದಲ್ಲಿ ಸೌದೆಯನ್ನು, ಒಲೆಯನ್ನು ಸ್ವಲ್ಪ ಅವಲಂಬಿಸಬಹುದು. ಒಂದು ವಾರಕ್ಕೋ 15 ದಿನಕ್ಕೋ 20 ದಿನಕ್ಕೆ ತೊಂದರೆ ಇಲ್ಲ. ಈ ಟೈರ್ A ಸಿಟಿಗಳಲ್ಲಿ ಅಲ್ಲಿ ಬಹಳ ಕಷ್ಟ ಆಗುತ್ತೆ. ಎಷ್ಟು ಮಟ್ಟಿಗೆ ಸವಾಲು ಅಂತ ಅನ್ಸುತ್ತೆ ಒಂದ್ 20-25 ದಿನ ತಳ್ಳೋದು? ತುಂಬಾನೇ ಸವಾಲಿದೆ. ನಾವು ಹೇಳೋಷ್ಟು ಈಸಿ ಇಲ್ಲ, ನಾನ್ ಮಾತಾಡೋಷ್ಟು ಈಸಿ ಅಲ್ಲ. ಬಿಕಾಸ್ ಹೋಟೆಲ್ಗಳ ಪಾಪ ನೋಡಿ, ಕೆಲವು ಹೋಟೆಲ್ಸ್ ಗಾನ್. ನಾನು ಇವತ್ತು ಯಾವ್ದೋ ಬೆಳಿಗ್ಗೆ ಕೊನಾರ್ಕ್ ಹೋಟ್ಲ್ ಅಂತ ಹೋಗಿದ್ದೆ ಬ್ಯಾಂಗ್ಳೂರಲ್ಲಿ. ಸೊ ನಾನ್ ಕೇಳ್ತಿದ್ದೆ, ಅಫ್ಕೋರ್ಸ್ ನಿಮ್ಗೇನು ತೊಂದರೆ ಇಲ್ಲ ಅಂತ. ಇಟ್ಸ್ ಒನ್ ಆಫ್ ದಿ ರೆಪ್ಯೂಟೆಡ್ ಹೋಟೆಲ್, ಕೊನಾರ್ಕ್ ಹೋಟೆಲ್. ಸೊ ಅವರು ತೋರಿಸ್ತಾ ಇದ್ರು, ಬಯೋಗ್ಯಾಸ್ ಅಲ್ಲಿ ನಾವು ಹೇಗೆ ಮಾಡ್ತಾ ಇದೀವಿ ನೋಡಿ ಸರ್, ನಾವು ಈ ವೇಸ್ಟ್ ತರಕಾರಿಗಳನ್ನೆಲ್ಲ ಅದಕ್ಕೆ ಹಾಕಿ ಬಯೋಗ್ಯಾಸ್. ಸೊ ನಾವು LPG ಮೇಲೆ ಡಿಪೆಂಡೆನ್ಸಿನ ಇಲ್ಲ, ನಾವು 5 ವರ್ಷದಿಂದನೇ ಇದು ಪ್ಲಾನ್ ಮಾಡಿದ್ವಿ ಅಂತ ಹೇಳ್ತಾರೆ.
ಸೊ ಈ ತರ ಅಫ್ಕೋರ್ಸ್ ಇದು ಒಂದು ಪಾಠ ನಮ್ ಕಲಿಬೇಕಾಗತ್ತೆ. ಬಟ್ ಈ ಹಾರ್ಡ್ಶಿಪ್ ಅಲ್ಲಿ ಅದನ್ನೆಲ್ಲ ಮಾಡಕ್ ಆಗಲ್ಲ. ಇವತ್ತು ಹೋಗಿ ನಾಳೆ ಬೆಳಿಗ್ಗೆ ಬಯೋಗ್ಯಾಸ್ ಪ್ಲಾಂಟ್ ಹಾಕ್ಬಿಡ್ತೀನಿ ಅಂತ ಮಾಡಕ್ಕಾಗಲ್ಲ. ಅವ್ರ ಜಾಗ ಎಷ್ಟಿದೆಯೋ, ಅವ್ರ ಏರಿಯಾ ಎಷ್ಟಿದೆಯೋ, ದೇರ್ ಇಸ್ ಲಾಟ್ ಆಫ್ ಪ್ರಾಬ್ಲಮ್ಸ್. ಬಟ್ ದೇರ್ ಆರ್ ಮೆನಿ ಆಲ್ಟರ್ನೇಟ್ ಸೋರ್ಸಸ್. ಇನ್ ಮೇಲಿಂದ ಅದನ್ನು ನಾವು ಯೋಚನೆ ಮಾಡಬೇಕು. ಒಂದು ನೆಕ್ಸ್ಟ್ PNG ಇಸ್ ಡೂಯಿಂಗ್ ರಿಯಲಿ ವೆಲ್. ಅಂದ್ರೆ ಪೈಪ್ ಅಲ್ಲಿ ಬರ್ತಾ ಇರೋ ನ್ಯಾಚುರಲ್ ಗ್ಯಾಸ್, ದಿಸ್ ಇಸ್ ಮಿಥೇನ್. ಇದು ಮೀಥೇನ್ ಗ್ಯಾಸ್. ಇಟ್ಸ್ ನಾಟ್ ಎ LPG ಅಲ್ಲ, ಮೀಥೇನ್ ಗ್ಯಾಸ್. ದಟ್ ಈಸ್ ನಾಟ್ ಎ ಪ್ರಾಬ್ಲಮ್. PNG ಕೆಲವು ಅಪಾರ್ಟ್ಮೆಂಟ್ಸ್ ಕೆಲವು ಇದು ಅದಕ್ಕೆಲ್ಲ ಯೂಸ್ ಮಾಡ್ತಾ ಇದ್ದಾರೆ. ದಟ್ ಈಸ್ ರಿಯಲಿ ನಾಟ್ ಎ ಪ್ರಾಬ್ಲಮ್. ಅದನ್ನ ಸ್ವಲ್ಪ ನೆಟ್ವರ್ಕ್ ನ ಜಾಸ್ತಿ ಮಾಡಬೇಕಾಗತ್ತೆ. ಈ ಒಂದು 25 ದಿವಸ ಹೌದು ಎಕನಾಮಿಕಲಿ ಬಹಳ ಸ್ಟ್ರೆಸ್ ಆಗುತ್ತೆ. ಏನಕ್ಕೆ ಅಂದ್ರೆ ನ್ಯಾಚುರಲ್ ಗ್ಯಾಸ್ ಕರೆಕ್ಟ್ ಆಗಿ ಕತಾರಿಂದ ಬರ್ದೇ ಇದ್ರೆ, ಇಟ್ ಈಸ್ ನಾಟ್ ಓನ್ಲಿ ಫಾರ್ ದಿ LPG ಐ ಆಮ್ ಟಾಕಿಂಗ್. ಈವನ್ ಫರ್ಟಿಲೈಸರ್ಸ್ ಪ್ರಾಬ್ಲಮ್ ಸ್ಟಾರ್ಟ್ ಆಗುತ್ತೆ. ಫರ್ಟಿಲೈಸರ್ಸ್ ಯಾಕೆ ಅಂದ್ರೆ ಅಲ್ಲೇ ಹೈಡ್ರೋಜನ್ ತೆಗಿತಾರೆ, ನೈಟ್ರೋಜನ್ ತೆಗೆದು ಆ ಎರಡು ಮಿಕ್ಸ್ ಆಗಿ ಈ ಅಮೋನಿಯಾ ಗ್ಯಾಸ್ ಅಂತ ಮಾಡ್ತಾರೆ. ಈ ಅಮೋನಿಯಾ ಗ್ಯಾಸ್ ಇಂದ ಯೂರಿಯಾ ಪ್ರೊಡ್ಯೂಸ್ ಆಗುತ್ತೆ. ಸೊ ಅಮೋನಿಯಾ ಯೂರಿಯಾ ಬರದೇ ಹೋದ್ರೆ ಏನಾಗುತ್ತೆ, ಫರ್ಟಿಲೈಸರ್ಸ್ ಪ್ರಾಬ್ಲಮ್ ಜಾಸ್ತಿ ಆಗುತ್ತೆ. ಕೆಲವು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಬರದೇ ಹೋದ್ರೆ ಪ್ಲಾಸ್ಟಿಕ್, ಪಾಲಿಮರ್ಸ್ ನೋಡಿ. ನಾನು ಯಾವ್ದೋ ಒಂದು ಆರ್ಟಿಕಲ್ ಬರ್ದೆ, ಡಿಸ್ಟಿಲ್ ವಾಟರ್ ಬಾಟಲ್ಗಳೆಲ್ಲ ಜಾಸ್ತಿ ಮಾಡ್ತಾ ಇದ್ದಾರೆ. ಬಿಕಾಸ್ ಕಾಸ್ಟ್ ಆಫ್ ದಿ ಬಾಟಲ್ ಮೇಕಿಂಗ್ ಅಂಡ್ ದ ಕ್ಯಾಪ್ ಮೇಕಿಂಗ್ ಹ್ಯಾಸ್ ಇನ್ಕ್ರೀಸ್ಡ್. ಸೊ ಈ ತರ ಇಟ್ ಇದೆ ಒಂದಾಗತ್ಲು ಒಂದು ರೆಪರ್ಕ್ಯೂಷನ್ಸ್ ಆಗ್ತಾ ಬರ್ತಾ ಇದೆ. ಸೊ ನಾಟ್ ಓನ್ಲಿ LPG ಸೆಲ್ ಆಗೋದಲ್ಲ, ಬಟ್ ಸೋ ಮೆನಿ ಥಿಂಗ್ಸ್ ವಿ ಆರ್ ಡಿಪೆಂಡಿಂಗ್ ಆನ್ ದಿ ಪ್ಲಾಸ್ಟಿಕ್ ಅಂಡ್ ನ್ಯಾಚುರಲ್ ಗ್ಯಾಸ್ ಮತ್ತೆ ಕ್ರೂಡ್ ಆಯಿಲ್ ಮೇಲೆ. ಯಾಕಂದ್ರೆ ಇವನ್ ಟಾರ್ ಅಲ್ಲಿಂದ ಬರುತ್ತೆ. ಸಿಂಥೆಟಿಕ್ ಕೆಲವು ರೆಸಿನ್ಸ್ ಯೂಸ್ ಮಾಡ್ತೀವಿ ಫಾರ್ ಕಾಸ್ಮೆಟಿಕ್ಸ್, ಜೆಲ್ಲೀಸ್, ಸಿಕ್ಕಾಪಟ್ಟೆ ಫಾರ್ಮಾಕ್ಯೂಟಿಕಲ್ ಪ್ರಾಡಕ್ಟ್ಸ್, ಇಂಥವೆಲ್ಲ ಬೆಲೆ ಏರ್ತಾ ಹೋಗುತ್ತೆ. ಆಮೇಲೆ ಇಂಡಸ್ಟ್ರಿಗೆ ಬೇಕಾಗಿರುವಂತ ನ್ಯಾಚುರಲ್ ಗ್ಯಾಸಸ್ ಕೆಲವು ಇಂಡಸ್ಟ್ರಿಗೆ ವೆಲ್ಡಿಂಗ್ ಬೇಕಾಗುತ್ತೆ, ಕಟಿಂಗ್ ಬೇಕಾಗುತ್ತೆ. ಇವೆಲ್ಲ ಜಾಸ್ತಿ ಆಗ್ತಾ ಹೋದಾಗ ಏನಾಗುತ್ತೆ, ದಟ್ ಈ ಕಾಸ್ಟ್ ಆಲ್ಸೋ ಇನ್ಕ್ರೀಸಸ್. ಸೊ ಒಂದಾಗತ್ಲು ಒಂದು ಈವನ್ CNG ವಿಚ್ ಇಸ್ ಬೀನ್ ಯೂಸ್ ಫಾರ್ ದಿ ವೆಹಿಕಲ್ಸ್, ಅದನ್ನು ಏನಾರ ಕಷ್ಟ ಆದ್ರೆ ಮುಂದಿನ ದಿವಸಗಳಲ್ಲಿ ಅದ್ರ ಪ್ರಾಬ್ಲಮ್ ಜಾಸ್ತಿ ಆಗ್ಬೋದು. ಸೊ ಈ ತರ ಅನೇಕ ಪ್ರಾಬ್ಲಮ್ಗಳು ಆಗತ್ತೆ. ಸೊ ಇದೆಲ್ಲ ಸರಿ ದೂಗ್ಬೇಕಾದ್ರೆ ನಾವು ಮಾಡಿ ಆ ತರ ಸೋರ್ಸ್ಗಳನ್ನೆಲ್ಲ ತಗೊಂಬಂದು ನಾವು, ಬಿಕಾಸ್ ವಿ ವರ್ ನಾಟ್ ಪ್ರಿಪೇರ್ಡ್ ಅಂತ ಹೇಳ್ಬೋದು ನಾವು. ಅಫ್ಕೋರ್ಸ್ ಕ್ರೂಡ್ ಆಯಿಲ್ ಅಲ್ಲಿ ನಾವು ಏನ್ ಪ್ರಿಪರೇಷನ್ ಮಾಡಿದ್ವಿ, ಈ ತರ ನ್ಯಾಚುರಲ್ ಗ್ಯಾಸ್ಗಾಗ್ಲಿ LPGಗಾಗ್ಲಿ ನಾವು ಅಷ್ಟು ಪ್ರಿಪೇರ್ ಆಗಿರ್ಲಿಲ್ಲ. ಎಲ್ಲೋ ಅದರಲ್ಲಿ ಪ್ಲಾನಿಂಗ್ ಅಲ್ಲಿ ಎಲ್ಲಾರು ಹಿಂದೆ ಬಿದ್ವಾ ಅಂತ ನನಗೆ ಅನ್ಸುತ್ತೆ ಪ್ರಾಬಬ್ಲಿ. ಸೊ ಎಲ್ಲ ಈ ಸೋರ್ಸ್ಗಳು ಎಸ್ಟಾಬ್ಲಿಷ್ ಆಗಿ ಇದೆಲ್ಲ ಬರಕ್ ಶುರುವಾಗ ತನಕ ಇದು ರಿಪೇರಿಂಗ್ ಆಗಿ ಹೋಗ್ತಾನೆ ಇರುತ್ತೆ. ಒಂದಾಗತ್ಲು ಒಂದು ಎಫೆಕ್ಟ್ ಕಾಣ್ತಾನೆ ಇರುತ್ತೆ. ಇವತ್ತು ಬಾಟ್ಲು ಜಾಸ್ತಿ ಆಯ್ತು, ಬಿಸ್ಲರಿ ಜಾಸ್ತಿ ಆಯ್ತು, ಅಗ್ರಿಕಲ್ಚರ್ ಜಾಸ್ತಿ ಆಯ್ತು, ನಾಳೆ ಬೆಳೆಯೋ ಪ್ರಾಡಕ್ಟ್ ಜಾಸ್ತಿ ಆಯ್ತು. ಎಲ್ಲಾನು ಒಂದಕ್ಕೊಂದು ಜೊತೆಲಿ ನಮ್ಮ ಎಕ್ಸ್ಪೋರ್ಟ್ಸ್ ಇಸ್ ಮೋರ್ ಡಿಪೆಂಡೆಂಟ್ ಆನ್ ದೀಸ್ ಗಲ್ಫ್ ಕಂಟ್ರೀಸ್. ಎಷ್ಟು ಟೊಮೆಟೊ ಹೋಗ್ಬೇಕು, ಇದು ಹೋಗ್ಬೇಕು. ಸಿ ಈವನ್ ರೆಫ್ರಿಜರೇಷನ್ಗೂ ಯು ನೀಡ್ ಅಮೋನಿಯಾ ಅಂಡ್ ಸಚ್ ಥಿಂಗ್ಸ್ ಫಾರ್ ರೆಫ್ರಿಜರೇಟಿಂಗ್ ಅಂಡ್ ಸ್ಟೋರಿಂಗ್ ದಿಸ್ ವೆಜಿಟೇಬಲ್ಸ್. ಆ ಪ್ಲಾಂಟ್ಗಳಿಗೂ ತೊಂದರೆ ಶುರುವಾಗತ್ತೆ. ಈಗ ಆ ಪ್ಲಾಂಟ್ಗಳು ಶುರು ಆದ್ರೆ ಅವ್ರು ಎಲ್ಲಿ ಸ್ಟೋರ್ ಮಾಡ್ತಾರೆ, ಅದನ್ನ ಶಿಪ್ ಹಾಕಿ ಅದನ್ನ ಕಳಿಸ್ಬೇಕಲ್ಲ ಗಲ್ಫ್ ಕಂಟ್ರೀಸ್ಗೆ. ಸ್ಟ್ರೈಟ್ ಆಫ್ ಹಾರ್ಮೋಸ್ ಕರೆಕ್ಟ್ ಆಗಿ ಜಲಸಂಧಿ ಬಿಟ್ಟು ಅದು ಗಲ್ಫ್ ಕಂಟ್ರೀಸ್ ಗಳಿಗೆಲ್ಲ ಹೋಗ್ಬೇಕಲ್ಲ. ನಾವು ಬೆಳೆದಿದ್ದೆಲ್ಲ ಇಲ್ಲೇ ಉಳ್ಕೊಂಡ್ಬಿಟ್ರೆ ರೈತನಿಗೆ ಅದು ಒಂದು ದೊಡ್ಡ ತೊಂದರೆ ಆಗುತ್ತೆ. ಸೊ ಈ ತರ ಎಷ್ಟೊಂದು ಎಫೆಕ್ಟ್ ಆಗುತ್ತೆ. ಇಟ್ ಇಸ್ ನಾಟ್ ಒನ್ ಎಫೆಕ್ಟ್, ದೇರ್ ಇಸ್ ಲಾಟ್ ಆಫ್ ಎಫೆಕ್ಟ್ಸ್. ವಿ ಆರ್ ಓನ್ಲಿ ಟಾಕಿಂಗ್ ಅಬೌಟ್ LPG ಟುಡೇ, ಬಟ್ ದೇರ್ ಆರ್ ಮೆನಿ ಥಿಂಗ್ಸ್ ವಿಚ್ ವಿ ಹ್ಯಾವ್ ಟು ಡಿಸ್ಕಸ್. ನಿಜ ನಾವು ಪರ್ಯಾಯ ಇಂಧನದ ಮೂಲದ ಕಡೆಯಿಂದ ಮೊದ್ಲಿಂದಲೇ ಸ್ವಲ್ಪ ಯೋಚನೆ ಮಾಡ್ಬೇಕಾಗಿತ್ತು, ಮಾಡಿಲ್ಲ. ಅದು ಒಂದ್ ರೀತಿ ಹಿನ್ನಡೆನೆ. ಇನ್ನೊಂದ್ 2-3 ವಿಚಾರಗಳನ್ನ ನಾವು ಸ್ವಲ್ಪ ಟಚ್ ಮಾಡೋದಾದ್ರೆ, ಒಂದು, ಈಗ ಅಂದ್ರೆ ಇವತ್ತಿನ ಯುದ್ಧ ಅಂತಂದ್ರೆ ಬರೀ ಶಸ್ತ್ರಾಸ್ತ್ರಗಳ ಮೂಲಕ ಮಾತ್ರ ಇರೋದಿಲ್ಲ, ಆರ್ಥಿಕತೆ ಇರುತ್ತೆ ಮತ್ತು ಸೈಬರ್ ಕೂಡ ಯುದ್ಧ ಆಗತ್ತೆ. ಇರಾನ್ ಒಂದು ಎಚ್ಚರಿಕೆ ಕೊಟ್ಟಿದೆ. ಏನ್ ಹೇಳ್ತಿದೆ ಅದು ಅಂತಂದ್ರೆ, ನಾವು ಬ್ಯಾಂಕ್ ಗಳನ್ನ ಗುರಿಯಾಗಿಸ್ತೀವಿ ಅಂತ. HSBC ಮತ್ತು ಸಿಟಿ ಬ್ಯಾಂಕ್ ತರದವು ವರ್ಕ್ ಫ್ರಮ್ ಹೋಮ್ ಮಾಡಿ ಅಂತ ತಮ್ಮ ಸಿಬ್ಬಂದಿಗೆ ಹೇಳಿ ಅದನ್ನ ಕ್ಲೋಸ್ ಮಾಡಿ ಬೇರೆ ರೀತಿಯಲ್ಲಿ ಕೆಲಸ ಮಾಡೋ ಪರ್ಯಾಯ ಮಾರ್ಗಗಳಿಗೆ ಹೊರಟಿದ್ದಾರೆ. ಇದಾದ್ರೆ ಯಾವ ರೀತಿ ಪರಿಣಾಮ ಬೀರತ್ತೆ ಅಂತ ಅನ್ಸುತ್ತೆ? ಮೊದಲನೇದಾಗಿ ನೋಡಿ, ಬ್ಯಾಂಕ್ ಮೇಲೆ ಸೈಬರ್ ಅಟ್ಯಾಕ್ ಮಾಡ್ತಾರೆ ಅಂದ್ರೆ ಹೆಂಗ್ ಮಾಡ್ತಾರೆ ಅಂದ್ರೆ, ದೇ ಸೆಂಡ್ ಥೌಸಂಡ್ಸ್ ಆರ್ ಲ್ಯಾಕ್ಸ್ ಆಫ್ ಮೆಸೇಜ್ ಟು ಒನ್ ಸರ್ವರ್. ಅವಾಗ ಏನಾಗ್ಬಿಡುತ್ತೆ, ದಿಸ್ ಇಸ್ ಒಂಥರ ಕಿಲ್ಲರ್ ಮೆಸೇಜ್ ಅಂತಾನೆ ಹೇಳ್ಬೋದು. ಅಂದ್ರೆ ಈ ಮೆಸೇಜಸ್ ಗಳು ಏನಾಗುತ್ತೆ ಅಂದ್ರೆ ಅದಕ್ಕೆ ಸರ್ವರ್ಗೆ ಇದಾಗುತ್ತೆ, ಕನ್ಫ್ಯೂಸ್ ಆಗುತ್ತೆ, ಯಾವ್ದು ಕರೆಕ್ಟ್ ಯಾವ್ದು ಇದು ಅನಲೈಸ್ ಮಾಡಕ್ಕೆ ಆಗಲ್ಲ. ಆ ತರ ಸಾವಿರಾರು ಮೆಸೇಜ್ಗಳು ಬಂದ್ರೆ ಒಂದೇ ಸರಿಗೆ ಅವಾಗ ಏನಾಗುತ್ತೆ, ಬ್ಯಾಂಕ್ ಟ್ರಾನ್ಸಾಕ್ಷನ್ಸ್ ಎಲ್ಲ ಏರುಪೇರು ಆಗಕ್ಕೆ ಶುರು ಆಗುತ್ತೆ.
ಸೊ ಆರ್ ಇಟ್ ಮೇ ಗೆಟ್ ಬ್ಲಾಕ್ಡ್ ಬಿಕಾಸ್ ಆಫ್ ದಿ ಒಂದು ರೋಡ್ ಅಲ್ಲಿ 10 ವೆಹಿಕಲ್ ಹೋಗೋದ್ರೆ 100 ವೆಹಿಕಲ್ ಹೋಗಿದ್ರೆ ಏನಾಗ್ಬೇಕು, ದ ಹೋಲ್ road gets jammed, the whole network gets jammed. I'm telling you in a very simple way. It's a more thing to be told, but ನಮ್ಮ ಜನಕ್ಕೆ ಅರ್ಥ ಆಗಕ್ಕೆ ನಾನು ಎಕ್ಸಾಂಪಲ್ ಕೊಡ್ತೀನಿ. 10 ಹೋಗೋ ವೆಹಿಕಲ್ ಕಡೆ 1,000 ವೆಹಿಕಲ್ ಇದ್ರೆ ಏನಾಗುತ್ತೆ ರೋಡಿಗೆ? ಅದೇ ತರ ಬ್ಯಾಂಕಿನ ನೆಟ್ವರ್ಕ್ ಹ್ಯಾಕ್ ಮಾಡ್ತಾರೆ. ಆ ತರ ಹ್ಯಾಕ್ ಮಾಡಿದಾಗ ಬ್ಯಾಂಕ್ ಸಿಸ್ಟಮ್ ಕೊಲಾಪ್ಸ್ ಆಗುತ್ತೆ. ಸೊ ಬಿಕಾಸ್ ದೀಸ್ ಆರ್ ಆಲ್ ಕಮರ್ಷಿಯಲ್ cities, Middle East, lot of economy depends on the bank and dollar transactions and so many things. ಈ ತರ ಎಲ್ಲ ಬ್ಲಾಕ್ ಆದಾಗ ಏನಾಗುತ್ತೆ, all of the world economy hit ಆಗಕ್ಕೆ ಶುರುವಾಗುತ್ತೆ. So one is hitting through cyber, other one is hitting through economy by destroying their infrastructure. One is they destroying the military infrastructure of America. There are many things they are planning. They are hitting target day one by one, so that they are not against Gulf countries. They are definitely not against Gulf countries. ಅವ್ರು ಯಾಕೆ ಈ ತರ ಟಚ್ ಮಾಡ್ತಿದ್ದಾರೆ ಅಂದ್ರೆ, ಅಟ್ಲೀಸ್ಟ್ ಈ ಗಲ್ಫ್ ಕಂಟ್ರೀಸ್ ಗಳೆಲ್ಲ ಸೇರಾದ್ರೂ ಇವ್ರಿಗೆ ಬುದ್ಧವಾದ ಹೇಳಿ ನಿಲ್ಲಿಸ್ಲಿ ಅನ್ನೋ ಒಂದು ಉದ್ದೇಶದಿಂದ ಕೈ. ಹೌದು, ಅದೇ ಪರಿಸ್ಥಿತಿಗೆ ಗಲ್ಫ್ ಕಂಟ್ರೀಸು ಬಂದಿದ್ದಾವೆ. ಯಾಕೆಂದ್ರೆ ದೊಡ್ಡ ಮಟ್ಟದಲ್ಲಿ ಹಾನಿ ಆ ದೇಶಗಳ ಮೇಲೂ ಆಗಿದೆ. ಭಾರತದ ದೃಷ್ಟಿಕೋನದಿಂದ ಸುಮಾರು 1 ಕೋಟಿ ಭಾರತೀಯರು, ಹತ್ತತ್ರ 1 ಕೋಟಿ ಭಾರತೀಯರು ಅಲ್ಲಿ ಕೆಲಸ ಉದ್ಯೋಗದಲ್ಲಿದ್ದಾರೆ. ಅನೇಕ ಉದ್ಯಮಿಗಳಿದ್ದಾರೆ, ಸಾವಿರಾರು ಜನರಿಗೆ ಕೆಲಸ ಕೊಟ್ಟಿದ್ದಾರೆ. ಒಂದು, ಅವರ ಸುರಕ್ಷತೆಯ ಪ್ರಶ್ನೆ ಇದೆ. ಇನ್ನೊಂದು, ಈಗ ಉಕ್ರೇನ್ ರಷ್ಯಾ ವಾರ ಸಂದರ್ಭದಲ್ಲಿ ಮೆಡಿಕಲ್ ಸ್ಟೂಡೆಂಟ್ಸ್ ವಾಪಸ್ಸು ಬಹಳಷ್ಟು ಮಂದಿ ಬಂದ್ರು ಭಾರತಕ್ಕೆ. ಕೆಲವರು ಡಿಸ್ಕಂಟಿನ್ಯೂ ಮಾಡಿದ್ರು, ಕೆಲವರು ಏನು ಮಾಡೋಕ್ ಆಗ್ಲಿಲ್ಲ. ಆ ತರದ ಸ್ಥಿತಿ ಆದ್ರೆ ಒಂದು ಬೆಳೀತಾ ಇರುವ ಆರ್ಥಿಕತೆಗೆ ಯಾವ ತರ ಹೊಡೆತ ಕೊಡುತ್ತೆ, ಮತ್ತೆ ಅವರ ಸುರಕ್ಷತೆಯ ಪ್ರಶ್ನೆ ಕೂಡ ಇದೆ. ಇದ್ರ ಬಗ್ಗೆ ತಮ್ಮ ಪ್ರತಿಕ್ರಿಯೆ ಏನು? ನೋಡಿ, 38% of the NRI revenue what was coming to India was from the Gulf countries only. More than 1 crore people are working. Of course, UAE is the largest, second Saudi ಏನೋ ಬರುತ್ತೆ. 3 ಲಕ್ಷ ಜನ UAE ಇದ್ದಾರೆ, 30 ಲಕ್ಷ ಜನ ಮತ್ತೆ ಸೌದಿಲಿ ಇದ್ದಾರೆ, ಎಲ್ಲ ಒಮಾನ್ ಅಲ್ಲಿ ಇದ್ದಾರೆ. ಈವನ್ ಇರಾನ್ ಅಲ್ಲಿ 20,000 ಜನ ಮೆಡಿಕಲ್ ಓದೋರು. ಈವನ್ ಇಸ್ರೇಲ್ ಅಲ್ಲಿ ಜನ ಇದ್ದಾರೆ, ನಮ್ ಜನ. ಸೊ ಎವ್ರಿವೇರ್ ದ ಪೀಪಲ್ ಆರ್ ದೇರ್. ಈ ತರ ಕಂಟಿನ್ಯೂ ಆಗಿ ಎಕನಾಮಿ ಬಹಳ ಹೊಡ್ತಾ ಬಿದ್ರೆ ಅವ್ರಿಗೆ ಜಾಬ್ ಲಾಸ್ ಆಗುತ್ತೆ. ಜಾಬ್ ಲಾಸ್ ಆಗಿ ಅವ್ರು ಏನ್ ಮಾಡ್ತಾರೆ, ಅವ್ರ ಎಕನಾಮಿನೇ ಪ್ರಾಬ್ಲಮ್ ಆದ್ರೆ ವಾಟ್ ದೇ ವಿಲ್ ಡೂ, ಎಲ್ಲ ಹೋಗ್ರಪ್ಪ ನಿಮ್ ಊರುಗಳಿಗೆ ಅಂತಾರೆ. ಇಲ್ಲಿ ಬಂದು ಏನಾಗುತ್ತೆ, ಇಲ್ಲಿ ಬಂದು ಎಲ್ಲಾರು ಬಂದು ಇಲ್ಲಿ 1 ಕೋಟಿ ಇನ್ಫ್ಲಕ್ಸ್ ಒಳಗಡೆ ಬಂತು ಅಂದ್ರೆ ಇಲ್ಲಿ ಮೊದ್ಲೇ ಕೆಲಸ ಇಲ್ಲ, ಅನ್ಎಂಪ್ಲಾಯ್ಮೆಂಟ್ ಎವ್ರಿ ಡೇ ಇಟ್ ಇಸ್ ರೈಸಿಂಗ್. ಇನ್ನು ಅನ್ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗಿ other activities keep starting automatic ಆಗಿ. ಸೊ ದಿಸ್ ಹ್ಯಾಸ್ ಟು ಕಮ್. ಇಲ್ದಿದ್ರೆ ನಮ್ಮ ಎಕನಾಮಿ ಮೇಲೂ ಹೊಡ್ತಾ, ನಮ್ಮ ಜನಕ್ಕೂ ಹೊಡ್ತಾ ಹಾಗೆ ಆಗುತ್ತೆ. ಒಂದ್ ದೇಶದ ಎಕನಾಮಿ ಬಿದೋಯ್ತು, GDP ಬಿದೋಯ್ತು ಅಂದ್ರೆ ಅಲ್ಲೂ ಕೆಲಸದ ಅಭಾವನು ಸ್ಟಾರ್ಟ್ ಆಗುತ್ತೆ, ಕೆಲ್ಸದಿಂದ ತೆಗಿತಾರೆ, ಎಲ್ಲ ಆಗುತ್ತೆ. ಯಾರು ಇಟ್ಕೊಂಡು ಲಾಸ್ ಅಲ್ಲಿ ಇದ್ದಾಗ ಯಾರು ಇಟ್ಕೋತಾರೆ ಜನನ್ನ? ಅನ್ಲೆಸ್ ದೇ ಆರ್ ಸೆಟಲ್ಡ್, ವೆಲ್ ಸೆಟಲ್ಡ್, ದೇ ವೋಂಟ್ ಕೀಪ್ ದ ಪೀಪಲ್, ದೇ ವಿಲ್ ಸೆಂಡ್ ಬ್ಯಾಕ್. ಕೊನೆ ಪ್ರಶ್ನೆ, ಈ ಸಂಘರ್ಷ 3ನೇ ಮಹಾಯುದ್ಧದ ಕಡೆಗೆ ಸಾಗುವ ಲಕ್ಷಣ ಕಾಣಿಸ್ತಾ ಇದೆಯಾ? ಜೊತೆಗೆ ಇದಕ್ಕೊಂದು ಶಾಂತಿ ಪರಿಹಾರವನ್ನ ಹುಡುಕ್ಬೇಕು ಅಂತಂದ್ರೆ ಇರುವ ದಾರಿಗಳೇನ? ಒಂದು ಆಶಾಕಿರಣ. UN ಅಂತೂ ಸಂಪೂರ್ಣ ದುರ್ಬಲ ಆಗಿದೆ. 3ನೇ ಮಹಾಯುದ್ಧ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ ನೋಡಿ. ರಷ್ಯಾ ಯುಕ್ರೇನ್ ವಾರ್ ಮಾಡ್ತಾ ಇದೆ, ಈ ಕಡೆ ಜಪಾನ್ ಚೈನಾ ಕಿತ್ತಾಡ್ತಾ ಇದೆ, ಈ ಕಡೆ ಚೈನಾ ತೈವಾನ್ ಕಿತ್ತಾಡ್ತಾ ಇದೆ, ಈ ಕಡೆ ಗಲ್ಫ್ ಕಂಟ್ರೀಸ್ ಗಳೆಲ್ಲ ಒಂದು ಗಲಾಟೆ ಸ್ಟಾರ್ಟ್ ಆಗಿದೆ. ಇನ್ನೇನ್ ಬೇಕು? ಆ ತರ 3ನೇ ಯುದ್ಧ, ಕನ್ವೆನ್ಷನಲ್ ಯುದ್ಧ ಕಾಣ್ತಾ ಇರ್ಬೋದು ನಿಮ್ಗೆ. ಅಲ್ಲಿಂದ ಬಾಂಬ್ ಹೊಡಿಯೋದು, ಇಲ್ಲಿಂದ ಬಾಂಬ್ ಹೊಡಿಯೋದು. ಬಟ್ ಆರ್ಥಿಕ ಏಟ್ಗಳು ಕೊಡ್ತಾ ಇದಾರೆ, ಟ್ಯಾರಿಫ್ಗಳು ಹಾಕ್ತಾ ಇದಾರೆ. ಏನ್ ತಲೆ ಕೆಟ್ಟಂಗ್ ಟ್ಯಾರಿಫ್. ಆದ್ರೆ ನನಗನ್ಸುತ್ತೆ ಈ ಟ್ರಂಪ್ ಹೋದ್ರೆ ಸ್ವಲ್ಪ ಒಂಚೂರು ಶಾಂತಿ ಸಿಗುತ್ತೇನಪ್ಪ ಈ ಕೆಲವು ದೇಶಗಳಿಗೆ ಅಂತ ಅನ್ಸ್ತಾ ಇದೆ. ಆ ಟ್ರಂಪ್ ಅನ್ನೋ ಒಂದು ಮಹಾಮಾರಿ ಅಂತ ಹೇಳ್ಬೋದು. ಅದು ಹೋಗೋ ತನಕ ಏನು ಪ್ರೆಡಿಕ್ಟೇ ಮಾಡಕ್ಕಾಗಲ್ಲ. ನಾಳೆ ಬೆಳಿಗ್ಗೆ ಏನಾಗುತ್ತೆ, ನಾಡಿದ್ ಬೆಳಿಗ್ಗೆ ಏನಾಗುತ್ತೆ ಅಂತ. ನನ್ಗೆ ಯಾರೋ ಇವತ್ತು ಕೇಳ್ತಾ ಇದ್ರು, ಈ ಪ್ರೈಸ್ ಏನ್ ಕೊಡ್ತೀರಾ ಸರ್ ಅಂತ. ನಾನು ಅದೇ ಹೇಳ್ತಿದ್ದೆ, ಈಗ ಒಂದ್ ಪ್ರೈಸ್ ತಗತೀನಪ್ಪ ಅಂಗಡಿಯಿಂದ, ರಾತ್ರಿ ಹೋಗಿ ಕೇಳಿದ್ರೆ ಆ ಪ್ರೈಸ್ ಬೇರೆ ಆಗೋಗ್ಬಿಟ್ಟಿದೆ, ಸ್ಟೀಲ್ ಪ್ರೈಸ್. ಈ ತರ ಪರಿಸ್ಥಿತಿಲಿ ನಾನು ಏನ್ ಕೊಟೇಶನ್ ಕೊಡ್ಲಿ ನಿನಗೆ ಅಂತ ನಾನೇ ಕೇಳ್ತಾ ಇದ್ದೆ. ಇನ್ಫ್ಯಾಕ್ಟ್ ಐ ಆಮ್ ಆಲ್ಸೋ ಅನ್ ಇಂಡಸ್ಟ್ರಿಯಲಿಸ್ಟ್. ಸಂಬಡಿ ಆಸ್ಕಿಂಗ್ ಸ್ಟೀಲ್. ಬೆಳಗ್ಗೆ ಒಂದ್ ಪ್ರೈಸ್ ಹೇಳ್ತಾನೆ, ಸಾಯಂಕಾಲ ಒಂದ್ ಪ್ರೈಸ್ ಹೇಳ್ತಾ ಇದ್ದಾನೆ. ಏನಕ್ಕೆ ಅಂದ್ರೆ ಜಾಸ್ತಿ ಆಗೋಗಿದೆ ಸರ್ ಮಾರ್ಕೆಟ್ ಅಂತ. ಸೊ ಈ ತರ ಪರಿಸ್ಥಿತಿಲಿ ನಾವು ಇಂಡಸ್ಟ್ರಿಯಲಿಸ್ಟ್ಗಳು ಹೆಂಗ್ ಬದುಕ್ಬೇಕು? ಕರೆಕ್ಟ್. ಕೊನೆ ಪ್ರಶ್ನೆ ಗಿರೀಶ್ ಲಿಂಗಣ್ಣ ಅವರೇ, ಒಂದು US ಅಲ್ಲಿ ಒಂದು ಮತದಾನ ನಡೆದಿದೆ. ಎಪ್ಸ್ಟೀನ್ ಫೈಲ್ ನ ಗಮನ ಸೆಳೆಯೋದಕ್ಕೆ ಟ್ರಂಪ್ ಈ ನಿರ್ಧಾರ ತಗೊಂಡ್ರ ಅಂತ ನಿಮ್ಮ ಬಿಗಿನಿಂಗ್ ಕಾಮೆಂಟ್ ಅಲ್ಲಿ ತಾವ್ ಹೇಳಿದ್ರಿ. ಯಾಕೆ ಈ ತರದ ನಿರ್ಧಾರವನ್ನ ತಗೋತು ಇಸ್ರೇಲ್ ಮತ್ತು ಅಮೆರಿಕ ಅನ್ನೋದೇ ಇಲ್ಲಿ ತನಕ ಗೊತ್ತಿಲ್ಲ. ಒಂದೊಂದು ಸಂದರ್ಭದಲ್ಲಿ ಒಂದೊಂದು ಹೇಳಿಕೆ ಕೊಡ್ತಾರೆ ಅಂತ.
ಅದರ ಪರವಾಗಿ ಮತದಾನ ಆಗಿದೆ. ಎಪ್ಸ್ಟೀನ್ ಫೈಲ್ ನ ಗಮನವನ್ನ ಬೇರೆಡೆ ಸೆಳಿಬೇಕು ಮತ್ತು ಅದರಿಂದ ಬಚಾವಾಗೋದಕ್ಕೆ ಟ್ರಂಪ್ ಈ ಕೆಲಸವನ್ನ ಮಾಡಿದ್ದಾರೆ ಅಂತ. ಇದನ್ನ ಒಪ್ತೀರಾ? ಇದ್ರ ಸತ್ಯಾಸತ್ಯತೆ ಅಂದ್ರೆ ತಮ್ಮ ಅಭಿಪ್ರಾಯ ಏನ್ ಅನ್ಸುತ್ತೆ ನಮ್ಗೆ? ದೇರ್ ಮೈಟ್ ಆರ್ ಮೈಟ್ ನಾಟ್ ಬಿ, ಹೇಳಕ್ ಆಗಲ್ಲ. ಯಾಕಂದ್ರೆ ಎಪ್ಸ್ಟೀನ್ ಆಲ್ಸೋ ವಾಸ್ ಎನ್ ಎಕ್ಸ್ ಮೊಸಾದ್. ಪ್ರಾಬಬ್ಲಿ ಅವನ ಹತ್ರ ಟ್ರಂಪ್ ಏನೇನಿತ್ತೋ ನನಗೆ ಐಡಿಯಾ ಇಲ್ಲ. ಐ ಡೋಂಟ್ ನೋ, ಬಿಕಾಸ್ ದೇರ್ ವರ್ ಸೋ ಮೆನಿ ವಿಡಿಯೋಸ್ ರಿಲೀಸ್ಡ್ ಅಬೌಟ್ ಟ್ರಂಪ್ ವಿತ್ ಸ್ಮಾಲ್ ಚಿಲ್ಡ್ರನ್ ಇನ್ ಡಿಫರೆಂಟ್ ಇದು ಕೆಟ್ಟ ಪಿಕ್ಚರ್ಸ್ ಗಳೆಲ್ಲ ಸೋಷಿಯಲ್ ಮೀಡಿಯಾ ನೋಡಿದ್ವಿ. ವಿ ಡೋಂಟ್ ನೋ ವೆದರ್ ಇಟ್ಸ್ ರಿಯಲ್ ಆರ್ ವೆದರ್ ಇಟ್ಸ್ ಫೇಕ್. ವಿ ರಿಯಲಿ ಡು ನಾಟ್ ನೋ ವಾಟ್ ದೀಸ್ ಪಿಕ್ಚರ್ಸ್ ಆರ್. But one thing I can say, Epstein was not a, was a Jew. He was a ex-Mossad. All these things, connections are there. So idrinda Israel ಏನಾರು ಬ್ಲಾಕ್ ಮೇಲ್ ಮಾಡ್ತಾ ಇದಾರ? That has to be thought. ನಾನು ನಿಖರವಾಗಿ ಹೇಳೋ ಅಷ್ಟು ಪರಿಸ್ಥಿತಿಲಿ ನಾನಿಲ್ಲ. ಮೇ ಬಿ ಅಂತ ನಾನು ಹೇಳ್ತಾ ಇದ್ದೀನಿ. ಬಟ್ ಸಮ್ ಕಾನ್ಸ್ಪಿರಸಿ ಅಂತೂ, ಯಾಕೆಂದ್ರೆ ನೀವೇ ಕಾನ್ಸ್ಪಿರನ್ಸಿ ಅಂತೂ ಇದ್ದೇ ಇದೆ. ಕಾನ್ಸ್ಪಿರನ್ಸಿ ಅಂತೂ ಇದ್ದೇ ಇದೆ, ಖಂಡಿತ ಇದೆ. ನೋಡೋಣ, ಏನಾದ್ರೂ ಪರಿಹಾರ ಕಾಣಿಸ್ತಾ ಇದೆಯಾ? ಶಾಂತಿ ಸ್ಥಾಪನೆ ಸಾಧ್ಯತೆ ಇದ್ರೆ ಯಾರು ಮುಂದೆ ಬಂದು ಮಾತಾಡ್ತಾರೆ? ಇಲ್ಲ ಈ ಗಲ್ಫ್ ಕಂಟ್ರೀಸ್ ಗಳೆಲ್ಲ ಸೇರಿ, ಇಲ್ಲ ಇನ್ಕ್ಲೂಡಿಂಗ್ ಭಾರತ ಸೇರಿ ಒತ್ತಡ ಹಾಕಿ ಇದಕ್ಕೇನಾದ್ರು, ಎಕನಾಮಿ ಬಹಳನೇ ಪರಿಸ್ಥಿತಿ ಹದಗೆಡ್ತಾ ಇದೆ, ದಯವಿಟ್ಟು ಇದು ನಿಲ್ಸಿ ಅಂತ ಏನಾರು ಎಲ್ಲಾ ದೇಶಗಳು ಸೇರಿ ಒತ್ತಡ ಹಾಕ್ತಾರ? ಇಲ್ಲ ಬ್ರಿಕ್ಸ್ ರಾಜ್ಯಗಳು, ಬ್ರಿಕ್ಸ್ ರಾಷ್ಟ್ರಗಳೆಲ್ಲ ಸೇರಿ ಏನಾರು ಒಂದು ಒಪ್ಪಂದಕ್ಕೆ ಬಂದು ಇದನ್ನ ನಿಲ್ಲಿಸ್ಲೇಬೇಕು ಅಂತ ಏನಾರು ಕೂತ್ಕೋತಾರ? ಏನಾದ್ರೂ ಒಂದ್ ಆಗ್ಲೇಬೇಕು ಆತರ. ಇಲ್ಲ ಅಂದ್ರೆ ಈ ಉಚಿತನ ನಡೀತಾನೆ ಇರುತ್ತೆ. ಜನಕ್ಕೆ ಇವತ್ತಿದ್ದಂಗ್ ನಾಳೆ ಇಲ್ಲ, ನಾಳೆ ಇದ್ದಂಗ್ ನಡೀತಿಲ್ಲ. ಆ ತರ ಪರಿಸ್ಥಿತಿ ಆಗೋದು. ಒಬ್ಬ ಟ್ರಂಪ್ ಇಂದ ವಿ ರಿಯಲಿ ಡು ನಾಟ್ ನೋ ವಾಟ್ ಈಸ್ ಟುಮಾರೋ, ವಾಟ್ ಈಸ್ ಡೇ ಆಫ್ಟರ್ ಟುಮಾರೋ ಫಾರ್ ಅಸ್. ಸೊ ಏನಾದ್ರು ಇಂಡಸ್ಟ್ರಿ ಆಗ್ಲೇಬೇಕು, ಪ್ರಾಬಬ್ಲಿ ಆಡ್ತಾರೆ ಅಂತ ನನಗೆ ಅನ್ಸುತ್ತೆ. ವೆನ್ ಇಸ್ ದಿ ಕ್ವೆಶ್ಚನ್. ಕಾದ್ ನೋಡೋಣ ಏನಾಗತ್ತೆ ಅನ್ನೋದನ್ನ. ಆದಷ್ಟು ಬೇಗ ಶಾಂತಿ ಮೂಡ್ಲಿ ಅನ್ನೋದು ಎಲ್ಲರ ಆಶಯ. ಗಿರೀಶ್ ಲಿಂಗಣ್ಣವರೇ, ಇಷ್ಟೊತ್ತು ಮಧ್ಯಪ್ರಾಚ್ಯದ ಸಂಘರ್ಷ, ಅದು ವಿಶ್ವ ಸಮುದಾಯದ ಮೇಲೆ ಬೀರ್ತಿರುವ ಪರಿಣಾಮ, ಭಾರತದ ಸ್ಥಿತಿ ಎಲ್ಲವನ್ನ ವಿವರವಾಗಿ ನಮ್ಮ ವೀಕ್ಷಕರಿಗೆ ಕಟ್ಕೊಟ್ಟಿದ್ದೀರಿ. ಧನ್ಯವಾದಗಳು ತಮ್ಮ ವಿಶ್ಲೇಷಣೆಗೆ. ನಮಸ್ಕಾರ. ಥ್ಯಾಂಕ್ ಯು. ಆದ್ಮೇಲೆ ಇದಾಗಿತ್ತು ಈಗಿನ ವಿಶೇಷ ಕಾರ್ಯಕ್ರಮ. ಈ ತರದ ಬೇರೆ ಬೇರೆ ಕಾರ್ಯಕ್ರಮಗಳನ್ನ, ಚರ್ಚೆಗಳನ್ನ ತಾವು ನೋಡ್ಬೇಕು ಅಂತಂದ್ರೆ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಕಾರ್ಯಕ್ರಮಗಳನ್ನ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಕಾರ್ಯಕ್ರಮದ ಬಗ್ಗೆ ಅನಿಸಿಕೆ, ಅಭಿಪ್ರಾಯ, ಸಲಹೆ ಏನೇ ಇದ್ರು ಕೂಡ ಅದನ್ನ ಕಮೆಂಟ್ ಮುಖಾಂತರವಾಗಿ ತಿಳಿಸಿ. ನಮಸ್ಕಾರ.